ಇವತ್ತಿನ ವಿಡಿಯೋದಲ್ಲಿ ಹೇಳುವಂತಹ ಈ ಎರಡು ಸಿಂಪ್ಟಮ್ಸ್ಗಳು ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ನೀವು ಪ್ರೆಗ್ನೆನ್ಸಿ ಆಗಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಅರ್ಥ. ಅದರಲ್ಲೂ ಮಹಿಳೆಯರಿಗೆ ಅವರ ವೆಜೈನಾ ಅಂದ್ರೆ ಪ್ರೈವೇಟ್ ಏರಿಯಾ ಏನಿದೆ ಇದರಲ್ಲಿ ಯಾವಾಗ ಡ್ರೈನೆಸ್ ಇರಬೇಕು ಹಾಗೆ ಯಾವಾಗ ಮ್ಯೂಕಸ್ ಫಾರ್ಮೇಷನ್ ಆಗಬೇಕು ಅಂತ ತಿಳ್ಕೊಂಡಿರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್. ಓವ್ಯುಲೇಷನ್ ಡೇಸ್ ಅಲ್ಲಿ ವೆಜೈನಾದಲ್ಲಿ ಮ್ಯೂಕಸ್ ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಹೆಲ್ದಿ ಸೈನ್ ಅಂತ ಹೇಳ್ಬೋದು. ಇಂಥ ಮಹಿಳೆಯರಿಗೆ ಓವ್ಯುಲೇಷನ್ ಆಗ್ತಾ ಇರುತ್ತೆ, ಕನ್ಸೆಪ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಓವ್ಯುಲೇಷನ್ ಡೇಸ್ ಅಲ್ಲಿ ನಿಮ್ಮಲ್ಲಿ ಡ್ರೈ ವೆಜೈನಾ ಇದೆ ಅಂತ ಹೇಳಿದ್ರೆ ನಿಮಗೆ ಓವ್ಯುಲೇಷನ್ ಆಗ್ತಾ ಇರೋದಿಲ್ಲ, ಎಗ್ ಕ್ವಾಲಿಟಿ ತುಂಬಾನೇ ಕಡಿಮೆ ಇರುತ್ತೆ, ಹಾರ್ಮೋನಲ್ ಇಶ್ಯೂಸ್ ನಿಮ್ಮಲ್ಲಿ ಇರುತ್ತೆ. ಸೊ ನಂತರ ಇಂಪ್ಲಾಂಟೇಷನ್ ಡೇಸ್ ಅಂದ್ರೆ ಪೀರಿಯಡ್ ಬರೋಕ್ಕಿಂತ ಒಂದು ವಾರಕ್ಕಿಂತ ಮುಂಚೆ ನಿಮ್ಮ ವೆಜೈನಾ ಡ್ರೈ ಆಗಿ ಇರಬೇಕು. ಇನ್ ಕೇಸ್ ಇಂಥ ಸಮಯದಲ್ಲಿ ವೆಜೈನಾದಿಂದ ನಿಮಗೆ ಮ್ಯೂಕಸ್ ಬರ್ತಾ ಇದೆ, ಅಲ್ಲಿ ವೆಟ್ ಇದೆ ಅಂತ ಹೇಳಿದ್ರೆ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಅಂತ. ಯಾಕಂದ್ರೆ ಈ ಒಂದು ಸಮಯದಲ್ಲಿ ಡ್ರೈ ವೆಜೈನಾ ಏನನ್ನ ಸೂಚನೆ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ, ಇಂಪ್ಲಾಂಟೇಷನ್ ಆಗುವಂತ ಸಂಭವ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮಗೆ ಇಂಪ್ಲಾಂಟೇಷನ್ ಡೇಸ್ ಅಲ್ಲಿ ವೆಜೈನಾ ವೆಟ್ ಇದೆ ಅಂತ ಹೇಳಿದ್ರೆ, ನಿಮ್ಮಲ್ಲಿ ಡಿಸ್ಚಾರ್ಜ್ ಆಗ್ತಾ ಇದೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ನಿಮಗೆ ಒಂದು ಸಮಸ್ಯೆ ಆಗಿ ಕಾಡ್ತಾ ಇರುತ್ತೆ. ಸೊ ನೀವು ಎರಡು ಒಂದು ಸಿಂಪ್ಟಮ್ಸ್ ಅನ್ನು ತಿಳ್ಕೊಂಡಿರಬೇಕು. ಓವ್ಯುಲೇಷನ್ ಡೇಸ್ ಅಲ್ಲಿ ನಿಮ್ಮ ವೆಜೈನಾ ವೆಟ್ ಆಗಿ ಇರಬೇಕು, ಮ್ಯೂಕಸ್ ಫಾರ್ಮೇಷನ್ ಆಗ್ತಾ ಇರಬೇಕು, ಹಾಗೆ ಇಂಪ್ಲಾಂಟೇಷನ್ ಡೇಸ್ ಅಲ್ಲಿ ಅಂದ್ರೆ ಕೊನೆಯ ದಿನಗಳಲ್ಲಿ ನಿಮ್ಮ ವೆಜೈನಾ ಡ್ರೈ ಆಗಿರಬೇಕು. ಇದು ಹೆಲ್ತಿ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ ಕೇಸ್ ನಿಮಗೆ ಆಪೋಸಿಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ನೀವು ಇದನ್ನ ಸರಿ ಮಾಡ್ಕೊಳ್ಬೇಕು, ನಿಮ್ಮ ಹಾರ್ಮೋನ್ಸ್ ಮೇಲೆ ವರ್ಕ್ ಮಾಡಬೇಕು. ಸೊ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ನಮ್ಮ ಆನ್ಲೈನ್ ಸೇವೆಯನ್ನು ಪಡಿಬೇಕು. ಇನ್ನು ಹೆಚ್ಚಿನ ಮಾಹಿತಿ ಸೇವೆ ನಿಮಗೆ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು.